ಒಂದು ದಿನ ಮಳೆ ಬಂತು. ಹಿವೇಳಿ ಪಿಸುಗುಟ್ಟಿ ಹೇಳಿತು. ಯಾರಾದರೂ ಸೆಕೆ ಹೆಚ್ಚು ದಿನ ಉಳಿಯದು. ಇದಕ್ಕೆ ಸೂರ್ಯನು ಕೂಡ ಹೊರತಾಗಿಲ್ಲ. ಒಂದು ಸಣ್ಣದಾದ ಕಥೆ. ಒಂದು ಸಲ ಒಬ್ಬ ಬಡ ಕುಟುಂಬದ ಹುಡುಗ ಊರಿನಿಂದ ಬಂದು ನಗರದಲ್ಲಿ ಸಣ್ಣ ಸರ್ಕಾರಿ ಕೆಲಸಕ್ಕೆ ತಯಾರಿ ಮಾಡುತ್ತಿದ್ದ. ಕೆಲವು ಪರೀಕ್ಷೆ ನೀಡಿದ್ದ. ಕೆಲವು ಪರೀಕ್ಷೆಗಳು ಬಾಕಿ ಇದ್ದವು. ಒಂದು ದಿನ ಅವನಿಗೆ ಸಂತೋಷವನ್ನು ತಂದಿತು. ಅವನಿಗೆ ಇಂಟರ್ವ್ಯೂಗೆ ಕಾಲ್ ಬಂತು. ಬೆಳಿಗ್ಗೆ ಹೋಗಬೇಕಿತ್ತು. ನಗರಕ್ಕೆ ಹೋಗಬೇಕು. ಅವನ ಸಮಸ್ಯೆ ಇದಾಗಿತ್ತು. ಆ ಹುಡುಗನ ಹತ್ತಿರ ಹಣವಿರಲಿಲ್ಲ. ಅವನು ಮನೆಯೆಲ್ಲ ಹುಡುಕಾಡಿದ. ತುಂಬ ಕಷ್ಟದಿಂದ 50 ರೂಪಾಯಿ ದೊರಕಿತು. ಅವನಿಗೆ ಹಣ ತುಂಬ ಖರ್ಚಾಗುತ್ತಿತ್ತು. ಓದಿನ ಖರ್ಚು, ನಗರದ ಖರ್ಚು. ಅವನಿಗೆ ಅರ್ಥವಾಗುತ್ತಿರಲಿಲ್ಲ ಏನು ಮಾಡುವುದು. ಗೆಳೆಯರ ಹತ್ತಿರ ಈ ಮೊದಲೇ ಸಾಲ ತೆಗೆದುಕೊಂಡಿದ್ದ. ಅವರಿಗೆ ವಾಪಸ್ ಕೂಡ ಕೊಡಲಿಲ್ಲ. ಮತ್ತೆ ಕೇಳಿದರೆ ನಾಚಿಕೆ. ಮಾರನೇ ದಿನ ಧೈರ್ಯ ಮಾಡಿದ. ಅವನ ಹತ್ತಿರ ಒಂದು ಜೋಡಿ ಒಳ್ಳೆಯ ಬಟ್ಟೆಗಳಿದ್ದವು. ಅವುಗಳನ್ನು ಧರಿಸಿ ಅವನ ಸರ್ಟಿಫಿಕೇಟ್, ಕಾಗದ ಪತ್ರಗಳನ್ನು ತೆಗೆದುಕೊಂಡು ಬಸ್ ಸ್ಟ್ಯಾಂಡ್ನ ಕಡೆ ಹೊರಟ. ಯೋಚಿಸಿದ, ಏನಾದರೂ ಒಂದು ಮಾಡುತ್ತೇನೆ. ಮೇಲೆ ಇರುವ ಅವನಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದ. ಹೇಳುತ್ತಿದ್ದ, ಏನು ಮಾಡಿದೆ ನನ್ನ ಜೊತೆ. ಹುಡುಗನಿಗೆ ಅನಿಸುತ್ತಿತ್ತು, ಯಾರಾದರೂ ಪರಿಚಯದವರು ಸಿಗುವರು. ಲಿಫ್ಟ್ ಸಿಗಬಹುದು. ತಲುಪುತ್ತೇನೆ. ಇಂಟರ್ವ್ಯೂ ಕೊಟ್ಟು ಬರುತ್ತೇನೆ. ಬಸ್ ಸ್ಟ್ಯಾಂಡ್ ತಲುಪಿದ. ಅಲ್ಲಿ ಅವನ ಪರಿಚಯದವರು ಯಾರೂ ಸಿಗಲಿಲ್ಲ. ಬಸ್ ಹತ್ತಲಿಕ್ಕೆ ಟಿಕೆಟ್ನ ಹಣ ಬೇಕಾಗುತ್ತದೆ. ಹುಡುಗ ತುಂಬ ಉದಾಸೀನನಾದ, ನಿರಾಶನಾದ. ವಾಪಸ್ ಬಸ್ ಸ್ಟ್ಯಾಂಡ್ನಿಂದ ಹೊರಗೆ ಬಂದು ನೋಡುತ್ತಾನೆ. ಹತ್ತಿರದಲ್ಲಿ ದೊಡ್ಡ ಮಂದಿರವಿತ್ತು. ಯೋಚಿಸಿದ, ಮೇಲೆ ಇರುವ ಅವನತ್ತಿರವೇ ಕೇಳುತ್ತೇನೆ, ಏನು ಬೇಕು, ನನ್ನಿಂದ ನಿಮಗೇನು ಬೇಕು, ನನಗೆ ಯಾಕೆ ಈ ಕಷ್ಟ. ಹುಡುಗ ತಲುಪಿದ. ಮಂದಿರದ ಮೆಟ್ಟಲುಗಳನ್ನು ಹತ್ತಿ ಮಂದಿರದೊಳಗೆ ಹೋಗಿ ಪ್ರಣಾಮ ಮಾಡಿದ. ಹೇಳಿದ, ನೀವೇ ಈ ಸಮಸ್ಯೆಯಿಂದ ಬಚಾವ್ ಮಾಡಬಹುದು. ಇಳಿದು ಬಂದ ಮೆಟ್ಟಲುಗಳನ್ನು ಶೂ ಹಾಕುತ್ತಿದ್ದ. ನೋಡುತ್ತಾನೆ, ಹತ್ತಿರದಲ್ಲಿ ಒಬ್ಬ ಫಕೀರನು ಕುಳಿತಿದ್ದ. ಅವನ ಬಟ್ಟಲಲ್ಲಿ ತುಂಬ ಹಣ ಇತ್ತು. ಮತ್ತೆ ಮಂದಿರದ ಕಡೆ ತಿರುಗಿದ. ಹೇಳಿದ, ವಾ, ಏನು ನಿನ್ನ ಲೀಲೆ. ಯಾರಿಗೆ ಬೇಕು ಅವರಿಗೆ ಕೊಡುವುದಿಲ್ಲ, ಯಾರಿಗೆ ಬೇಡ ಅವರಿಗೆ ತುಂಬ ಕೊಟ್ಟು ಬಿಟ್ಟಿದ್ದೀರಿ. ಫಕೀರನಿಗೆ ಅದೆಲ್ಲವೂ ಅರ್ಥವಾಯಿತು. ಕೇಳಿದ, ಏನಾಯಿತು, ಕಷ್ಟದಲ್ಲಿದ್ದೀಯಾ, ಸಹಾಯ ಮಾಡಲೇನು. ಹುಡುಗ ಹೇಳಿದ, ಬಾಬಾ, ನೀವು ಏನು ಸಹಾಯ ಮಾಡುವಿರಿ, ನೀವು ಭಿಕ್ಷೆ ಬೇಡಿ ಸಂಪಾದಿಸುತ್ತೀರಿ. ಫಕೀರನು ಹೇಳಿದ, ಇಲ್ಲ, ಭಿಕ್ಷೆ ಬೇಡಿ ನಾನು ಸಂಪಾದಿಸುತ್ತಿಲ್ಲ. ಈ ಮಂದಿರಕ್ಕೆ ಬರುವ ಪ್ರತಿಯೊಬ್ಬರು ಕೊಟ್ಟು ಹೋಗುತ್ತಾರೆ. ನಾನು ಬೇಡುತ್ತೇನೆ ಎಂದು ಅಲ್ಲ, ಇದಕ್ಕಾಗಿ ಕೊಟ್ಟು ಹೋಗುತ್ತಾರೆ. ಪುಣ್ಯ ಸಂಪಾದನೆ ಮಾಡುತ್ತೇವೆ ಎಂಬ ಭ್ರಮೆಯಲ್ಲಿ ಕೊಡುತ್ತಾರೆ. ನಾನು ನಿನಗೆ ಸಹಾಯ ಮಾಡಬಲ್ಲೆ, ಏನು ವಿಷಯ. ಹುಡುಗ ಹೇಳಿದ, ಇಂಟರ್ವ್ಯೂ ಕೊಡಲಿಕ್ಕೆ ಹೋಗಬೇಕಾಗಿದೆ. ಕಡಿಮೆ ಎಂದರೆ 500 ರೂಪಾಯಿ ಬೇಕಾಗಿದೆ. ಕಡಿಮೆ ಎಂದರೆ 500 ರೂಪಾಯಿ ಬೇಕು. ಅದಕ್ಕೆ ಫಕೀರನು ಹೇಳಿದ, ನನ್ನಿಂದ ತೆಗೆದುಕೊಂಡು ಹೋಗು. ನನಗೆ ಹಣದ ಅವಶ್ಯಕತೆ ತುಂಬ ಇಲ್ಲ, ಹಣದ ಮೋಹವೂ ಇಲ್ಲ. ಒಂದು ಹೊತ್ತು ಊಟ ಮಾಡುತ್ತೇನೆ. ಈಗ ಹುಷಾರಿಲ್ಲ, ಅದಕ್ಕಾಗಿ ಮೆಡಿಸಿನ್ ಬೇಕಾಗಿದೆ. ಉಳಿದಿದ್ದ ಹಣ ನಾನೇ ಹೋಗಿ ಸಾಯಂಕಾಲ ಮಂದಿರದ ಹಣದ ಉಂಡಿಗೆ ಹಾಕುತ್ತೇನೆ. ಹುಡುಗನಿಗೆ ವಿಶ್ವಾಸ ಮೂಡಿತು ಫಕೀರನ ಮಾತುಗಳಿಂದ. ಹಣ ತೆಗೆದುಕೊಂಡ. ಹೇಳಿದ, ಬಾಬಾ, ನನ್ನ ಹತ್ತಿರ ಹಣ ಬಂದಾಗ ಅದನ್ನು ಹಿಂತಿರುಗಿಸಿಕೊಡಲು ಖಂಡಿತ ಬರುತ್ತೇನೆ. ಫಕೀರನು ಹೇಳಿದ, ಪರವಾಗಿಲ್ಲ, ಎಲ್ಲಿಯೇ ಕುಳಿತಿರುತ್ತೇನೆ. ಬೇರೆ ಎಲ್ಲಿಯೂ ನನಗೆ ಜಾಗವಿಲ್ಲ. ಹುಡುಗ ಹೋದ. ಇಂಟರ್ವ್ಯೂ ಕೊಟ್ಟ. ಲಕ್ನಲ್ಲಿ ಅವನ ಸೆಲೆಕ್ಷನ್ ಆಯಿತು. ಸಂತೋಷಗೊಂಡು ಹುಡುಗ ಸಂಜೆ ವಾಪಸ್ ತನ್ನ ಊರಿಗೆ ಬರುವಾಗ ಯೋಚಿಸಿದ, ಬಾಬನಿಗೆ ಧನ್ಯವಾದ ತಿಳಿಸುತ್ತೇನೆ. ಅವನಿಂದಲೇ ಇವತ್ತು ಚಮತ್ಕಾರ ಆಯಿತು. ತಲುಪಿದ ಮಂದಿರದ ಬಳಿ. ನೋಡುತ್ತಾನೆ, ದೃಶ್ಯ ಬದಲಾಗಿದೆ. ಅಲ್ಲಿ ಜನರೆಲ್ಲ ಸೇರಿದ್ದಾರೆ. ಜನರೆಲ್ಲರೂ ಕೂಡಿದ್ದಾರೆ. ಅವರಲ್ಲಿ ಕೇಳಿದ, ಏನಾಯಿತು. ಒಬ್ಬ ಹೇಳಿದ, ಒಂದು ಫಕೀರನ ಸಾವು ಸಂಭವಿಸಿತು. ಜನರನ್ನು ಸರಿಸಿ ಹತ್ತಿರ ಹೋಗಿ ನೋಡಿದ. ಅದೇ ಬಾಬಾ ಅವನಿಗೆ ಸಹಾಯ ಮಾಡಿದ್ದ, ಸತ್ತು ಬಿದ್ದಿದ್ದ. ಇನ್ನೊಬ್ಬ ವ್ಯಕ್ತಿ ಹೇಳಿದ, ಇವತ್ತು ಅವನು ಮಾತ್ರೆಗಳನ್ನು ತೆಗೆದುಕೊಳ್ಳಲಿಲ್ಲ. ಬಹುಶಃ ಹಣವಿಲ್ಲದೆ ಇರಬಹುದು. ಆದ್ದರಿಂದ ಅವನ ಪ್ರಾಣ ಹೋಯಿತು. ಹುಡುಗ ಹೇಳಿದ, ವಾ,
ಮೇಲೆ ಇರುವ ಅವನೇ. ಈ ಮನುಷ್ಯ ಗುರುತು ಪರಿಚಯ ಇಲ್ಲದ ಯಾರದೋ ಜೀವನ ಕಟ್ಟಿಕೊಡಲು ತನ್ನ ಜೀವನವನ್ನೇ ಪಣಕ್ಕಿಟ್ಟು ಹೊರಟು ಹೋದ. ಅವನಿಗೆ ಅರ್ಥವಾಗುತ್ತಿರಲಿಲ್ಲ ಏನು ಮಾಡಲಿ. ತಲೆ ತುಂಬ ಸುತ್ತು ಬಂದ ಹಾಗೆ ಅನಿಸಿತು. ಜನಸಂದಣಿಯಿಂದ ಒಬ್ಬ ಮನುಷ್ಯನ ಸ್ವರ ಕೇಳಿಸಿತು. ಬಿಕಾರಿಯಾಗಿದ್ದ, ಸತ್ತದು ಒಳ್ಳೆಯದೇ ಆಯಿತು, ಹೇಗೂ ಯಾವುದೇ ಕೆಲಸಕ್ಕೆ ಬರುವುದಿಲ್ಲ. ಒಂದು ಸಣ್ಣದಾದ ಕಥೆ ನಮಗೆ 2 ಮಾತುಗಳನ್ನು ಹೇಳುತ್ತಿದೆ. ಮೊದಲನೆಯ ಮಾತು, ಬೇರೆಯವರಲ್ಲಿ ವಿಶ್ವಾಸ ಇಡು, ಅವರಿಗೆ ಸಹಾಯ ಮಾಡು. ನಾವು ಸಹಾಯ ಮಾಡಿದರೆ ಆವಾಗ ಬೇರೆಯವರ ಸಹಾಯ ಪಡೆದು ಮುಂದಕ್ಕೆ ಅಭಿವೃದ್ಧಿ ಹೊಂದಬಹುದು. 2ನೇ ಮಾತು, ಭರವಸೆ ಇಡು, ಆವಾಗ ಜೀವನದಲ್ಲಿ ಅನಿಸುತ್ತದೆ ಏನು ಕೆಟ್ಟದು ಆಗದು. ಆವಾಗ ಎಲ್ಲಿಂದಲಾದರೂ ನಿಮಗೆ ಖಂಡಿತ ಸಹಾಯ ಸಿಗುವುದು. ಮೇಲೆ ಇರುವ ಅವನು ನಿಮಗೆ ಕೂಡ ತಿಳಿದಿರಲಾರದು. ನಿಮಗಾಗಿ ಯಾರನ್ನಾದರೂ ಮೇಲೆ ಇರುವವನು ಆಗಿ ಮಾಡಿ ನಿಮ್ಮ ಸಹಾಯಕ್ಕೆ ಕಳುಹಿಸುತ್ತಾನೆ. ಆದ್ದರಿಂದ ಸಹಾಯ ಮಾಡು ಮತ್ತು ಈ ಮಾತಿನಲ್ಲಿ ವಿಶ್ವಾಸ ಇಡು. ನಿಮ್ಮ ಜೀವನದಲ್ಲಿ ಕೂಡ ಯಾರಾದರೂ ಮೇಲೆ ಇರುವವನ ರೂಪದಲ್ಲಿ ಖಂಡಿತ ಬರುವನು, ಸಹಾಯ ಮಾಡುವನು. ಮತ್ತೆ ಅದೇ ಮಾತು, ಮೇಲೆ ಇರುವ ಅವನ ಆಶೀರ್ವಾದದಿಂದ, ನಿಮ್ಮವರ ಪ್ರೀತಿಯಿಂದ, ನಿಮ್ಮ ಆತ್ಮವಿಶ್ವಾಸದಿಂದ ಪ್ರಯತ್ನಿಸಿ ಗೆಲುವು ನಿಮ್ಮದಾಗಿಸಿ ಈ ಜಗತ್ತು ನಿಮ್ಮನ್ನು ಹಿಂಬಾಲಿಸುವಂತೆ ಮಾಡಿ. ಮತ್ತೆ ಭೇಟಿ ಮುಂದಿನ ಕಥೆಯೊಡನೆ. ನಮ್ಮ ಚಾನೆಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿಯವರೆಗೆ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಸದಾ ನಗುನಗುತ್ತಾ ಇರಿ.